ಕರೆಂಟ್ ಇಲ್ಲ, ರಸ್ತೆ ಇಲ್ಲ, ಮೂಲ ಸೌಲಭ್ಯ ಇಲ್ಲವೇ ಇಲ್ಲ. ನೀರಿಗೆ ಹಾಹಾಕಾರ, ಪ್ರತಿನಿತ್ಯ ಕಾಡು ಪ್ರಾಣಿಗಳ ಕಾಟ ಇದೆ ಇಲ್ಲಿ. ಇದು ಹುಣಸೂರು ತಾಲೂಕಿನ ಹೆಮ್ಮಿಗೆಯ ಹಾಡಿ ಜನರ ಬವಣೆಯಾಗಿದೆ. ಸಮರ್ಪಕವಾದಂತಹ ರಸ್ತೆ ಇಲ್ಲ, ನೀರಿನ ಬವಣೆ ತಪ್ಪಿದ್ದಲ್ಲ ಇಲ್ಲಿ. ಇನ್ನ ಹಾಡಿಗೆ ವಿದ್ಯುತ್ ಸಂಪರ್ಕವಂತೂ ಇಲ್ಲವೇ ಇಲ್ಲ. ಈ ದುಸ್ಥಿತಿಯಲ್ಲಿ ರಸ್ತೆಯಿಂದ ಮಕ್ಕಳು ಶಾಲೆಗೆ ಹೋಗಲು ಸಾಧ್ಯವಾಗ್ತಾ ಇಲ್ಲ. ಸಾಕಷ್ಟು ತೊಂದರೆಗಳಿದೆ ಈ ಒಂದು ಹಾಡಿಯಲ್ಲಿ. ಕೆಟ್ಟ ರಸ್ತೆಯಲ್ಲಿ ಶಾಲೆಗೆ ತೆರಳಿದ್ರು ಕೂಡ ಕಾಡು ಪ್ರಾಣಿಗಳ ಕಾಟ ಇದೆ. ಕರೆಂಟ್ ಇಲ್ಲದೆ ದೀಪದ ಬೆಳಕಿನಲ್ಲಿ ಮಕ್ಕಳು ಓದುವಂತಹ ಪರಿಸ್ಥಿತಿ ಇಲ್ಲಿದೆ. ಓದಿಗಾಗಿ ಸೀಮೆ ಎಣ್ಣೆ ಲ್ಯಾಂಪ್ ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ಇದೆ. ಸರಿಯಾಗಿ ನೀರು ಸರಬರಾಜು ಇಲ್ಲದೆ ಜನರಿಗೆ ನಿತ್ಯ ಸಂಕಟ ಉಂಟಾಗಿದೆ. ನೀರಿಗಾಗಿ ಕೃಷಿ ಪಂಪ್ ಸೆಟ್ಗಳನ್ನ ಅವಲಂಬಿಸಬೇಕಾದಂತಹ ಅನಿವಾರ್ಯತೆ ಈ ಒಂದು ಹಾಡಿಯಲ್ಲಿದೆ. ಇನ್ನು ಕೂಡಲೇ ಮೂಲ ಸೌಕರ್ಯಗಳನ್ನ ಕಲ್ಪಿಸುವಂತೆ ಹಾಡಿಯ ಜನರು ಆಗ್ರಹಿಸಿದ್ದಾರೆ. ಕರೆಂಟ್ ಇಲ್ಲ, ರಸ್ತೆ ಇಲ್ಲ, ಮೂಲ ಸೌಲಭ್ಯ ಇಲ್ಲವೇ ಇಲ್ಲ. ಈ ಒಂದು ಹಾಡಿಯಲ್ಲಿ ನೀರಿಗಾಗಿ ಸಾಕಷ್ಟು ಹಾಹಾಕಾರ ಇದೆ. ಪ್ರತಿನಿತ್ಯ ಕಾಡು ಪ್ರಾಣಿಗಳ ಕಾಟ ಇದೆ. ಇದು ಹುಣಸೂರು ತಾಲೂಕಿನ ಹೆಮ್ಮಿಗೆ ಹಾಡಿ ಜನರ ಬವಣೆಯಾಗಿದೆ. ಸಮರ್ಪಕವಾದಂತಹ ರಸ್ತೆ ಇಲ್ಲ, ನೀರಿನ ಬವಣೆ ತಪ್ಪಿದ್ದಲ್ಲ. ಹೆಮ್ಮಿಗೆ ಹಾಡಿಗೆ ವಿದ್ಯುತ್ ಸಂಪರ್ಕವಂತೂ ಇಲ್ಲವೇ ಇಲ್ಲ. ದುಸ್ಥಿತಿಯ ರಸ್ತೆಯಿಂದ ಮಕ್ಕಳು ಶಾಲೆಗೆ ಹೋಗಲು ಸಾಧ್ಯವಾಗ್ತಾ ಇಲ್ಲ. ಕೆಟ್ಟ ರಸ್ತೆಯಲ್ಲಿ ಒಂದು ವೇಳೆ ಶಾಲೆಗೆ ತೆರಳಿದ್ರು ಕೂಡ ಕಾಡು ಪ್ರಾಣಿಗಳ ಕಾಟ ಇರುತ್ತೆ. ಕರೆಂಟ್ ಇಲ್ಲದೆ ದೀಪದ ಬೆಳಕಿನಲ್ಲಿ ಮಕ್ಕಳು ಓದುವಂತಹ ಪರಿಸ್ಥಿತಿ ಇದೆ. ಓದಿಗಾಗಿ ಸೀಮೆಣ್ಣೆಯ ಲ್ಯಾಂಪ್ ಅನ್ನ ಅವಲಂಬಿಸಿ ಬದುಕಬೇಕಾದಂತಹ ಪರಿಸ್ಥಿತಿ ಇದೆ. ಸರಿಯಾಗಿ ನೀರು ಸರಬರಾಜು ಆಗ್ತಾ ಇಲ್ಲ. ನೀರಿಗಾಗಿ ಕೃಷಿ ಪಂಪ್ ಸೆಟ್ಗಳನ್ನ ಅವಲಂಬಿಸಬೇಕಾಗಿದೆ. ಇನ್ನ ಕೂಡಲೇ ಮೂಲ ಸೌಕರ್ಯಗಳನ್ನ ಕಲ್ಪಿಸಬೇಕು ಅಂತ ಹಾಡಿ ಜನರು ಆಗ್ರಹಿಸಿದ್ದಾರೆ. ಎಮ್ಗೆಡಿ ಅಂತ ನಮ್ಮೂರಲ್ಲಿ ಒಂದು 10 ಜನ ಮಕ್ಕಳಿದ್ದಾರೆ. ನಮಗೆ ತಿರುಗಾಡೋ ರೋಡು ಸಮಸ್ಯೆ, ಕರೆಂಟ್ ಸಮಸ್ಯೆ ಅಂದ್ಬಿಟ್ಟು ಮಕ್ಕಳೆಲ್ಲ ಸ್ಕೂಲ್ ಬಿಟ್ಬಿಟ್ಟವ್ರೆ. ತಿರುಗಾಡೋ ರೋಡ್ಗೂ ಇಲ್ಲ, ಇಲ್ಲಿ ಕರೆಂಟು ಇಲ್ಲ, ಓದೋಕ್ಕೆ ಅವಕಾಶ ಇಲ್ಲ ಅಂತ ಸ್ಕೂಲೆಲ್ಲ ಬಿಟ್ಬಿಟ್ಟವ್ರೆ ಮಕ್ಕಳಿಗೆ. 6 ತಪ್ಪು 2ನೇ ಕ್ಲಾಸು 3ನೇ ಕ್ಲಾಸ್ ಅದೆಲ್ಲ ಓದ್ತಾವ್ರೆ. ಎಲ್ಲ ಸ್ಕೂಲ್ ಬಿಟ್ಬಿಟ್ಟು ತಿರುಗಾಡೋಕೆ ರೋಡು ಸಮಸ್ಯೆ ಅಲ್ಲ. ಆ ಕಡೆ ಈ ಕಡೆ ಎಲ್ಲ ಜಮೀನಿಗೆ ಬೆಳೆ ಹಾಕ್ಬಿಟ್ರೆ ಅದು ಹುಲಿ ಚಿರತೆ ಅಂಥದ್ದು ಇಂಥದ್ದು ಬರ್ತದೆ ಅಂತ ಹೆದರ್ಕೊಂಡು ಯಾರು ಹೋಯ್ತಾ ಇಲ್ಲ. ಇಲ್ಲ ಒಂದು 10 ಕುಟುಂಬ ಇದೆ.